ಹಲೋ ಏನ್ ಮಾಮ್ ಎಲ್ಲಿ? ಹಿಂಗೆ ಹಾಸ್ಪಿಟ್ಲ್ ಬಂದಿದ್ದೆ. ಹಾಸ್ಪಿಟ್ಲ ಯಾಕೆ? ಯಾವ ಬೀದಿನ ಕಡಿತು? ಯಾವ ಬೀದಿ ನಾಯಿ ಕಡ್ದಿಲ್ಲ, ಅದ್ ಬಿಡು. ಕೇಳಿಲ್ಲ, ನಾನು ಹಿಂದೆ ಒಬ್ಬ ಪೇಷಂಟ್ ಮಲ್ಕೊಂಡವನೆ ಕಾಲ್ ಮುರ್ಕೊಂಡು. ಹಾ, ನನಗ್ ಸುಮ್ನೆ ಬೋರ್ ಹಿಡಿತೈತೆ ಅಂತ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿದೆ, ಹೆಂಗ್ ಬ್ರೋ ಕಾಲ್ ಹೆಂಗ್ ಮುರ್ಕೊಂಡ್ರಿ ಅಂತ. ಹೆಂಗ್ ಮುರ್ಕೊಂಡಂತೆ? ಇಲ್ಲ ಹಾಸ್ಪಿಟ್ಲ್ ಪಕ್ಕದ ಒಂದ್ ಗ್ರೌಂಡ್ ಐತೆ, ಅಲ್ಲಿ ಕ್ರಿಕೆಟ್ ಆಡ್ಬೇಕಾರೆ ಬ್ಯಾಟ್ ನ ಬಾಲ್ ಹೊಡೆದ್ ಬಿಟ್ಬಿಟ್ಟು ಅವ್ನ್ ಕಾಲ್ ಹೊಡ್ಕೊಂಡ್ಬಿಟ್ಟವ್ನೆ. ಇವತ್ ಬೆಳಗ್ಗೆ ಅಂತ ಆಗಿದ್ದು, ಅವ್ರ ಫ್ರೆಂಡ್ಸ್ ಅವ್ನ ಹಾಸ್ಪಿಟಲ್ ಸೇರ್ಸ್ಬಿಟ್ಟು ಹೋಗಲ್ ಕ್ರಿಕೆಟ್ ಆಡ್ತವ್ರೆ. ಯಾರೋ ಚಪ್ರಿ ಫ್ರೆಂಡ್ಸ್. ಅದ್ ಬಿಡು, ಇನ್ನೊಬ್ಬ ಇವಾಗ ಬಂದ್ಬಿಟ್ಟು ಮಾಮ್ ಬಾಲಿಂಗ್ ಮಾಡ್ತಾ ಇದೀನಿ, ಹೆವಿ ಸುಸ್ತಾಯ್ತಿದೆ, ಗ್ಲೂಕೋಸ್ ಬೇಕು ಅನ್ಬಿಟ್ಟು ಅವ್ನಿಗೆ ಚುಚ್ಚಿರೋ ಗ್ಲೂಕೋಸ್ ನ ತೆಂಕೊಂಡು ಹೋಗ್ಬಿಟ್ಟ. ಅದ್ ಬಿಡು, ಇನ್ನೊಬ್ಬ ಈಗ ಬಂದ್ಬಿಟ್ಟು ಮತ್ತೆ ಮಚ್ಚ ಒಬ್ಬ ಪ್ಲೇಯರ್ ಕಮ್ಮಿ ಅವನೇ, ನೀನ್ ಇವಾಗ ಡಿಸ್ಚಾರ್ಜ್ ಮಾಡ್ತಾರ ಕೇಳು ಅಂತವ್ನೆ. ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಏನ್ ಶಿಷ್ಯ, ನಾಳೆ ಮ್ಯಾಚ್ ಫುಲ್ ರೆಡಿನಾ? ನಮ್ ಹುಡುಗರು ಬೆಳಗ್ಗೆನೆ ಹೊಸೂರ್ಗ್ ಹೋಗ್ಬಿಟ್ಟು 50 ಸ್ಕೈ ಶಾಟ್ಸ್, 50 ಸರ ಪಟಕ್ಕೆ, 50 ರಾಕೆಟ್ ಎಲ್ಲ ತಂದ್ಬಿಟ್ಟವ್ರೆ. ಫುಲ್ ರೆಡಿ. ಲವ್ ನಾಳೆ ನೀವು ಹೆಸರೇ ತಿಳ್ಕೊಂಡು ಆಡ್ತಾ ಇರೋದು. ಅಯ್ಯೋ, ನಾನ್ ಪಾಕಿಸ್ತಾನ ಮೇಲೆ ಅನ್ಕೊಂಡ್ಬಿಟ್ಟಿದ್ದೆ, ನೀನ್ ಹೇಳಿದ್ಮೇಲೆ ಗೊತ್ತಾಗಿದ್ ನಂಗೆ. ಲವ್ ನಾನು ಹೇಳಿದ್ದು, ನೀವು ಆಲ್ರೆಡಿ ಪಂಜಾಬ್ ನ 2 ಸತಿ ಕಂಟಿನ್ಯೂಸ್ ಆಗಿ ಸೋಲಿಸ್ಬಿಟ್ಟಿದ್ದೀರಾ. 3ನೇ ಸಲ ಅವ್ರು ರಿವೆಂಜ್ ತಗಂತಾರೆ. ಸಾಮಾನ್ ತಗಂತಾರೆ. ನಾವು 2 ಸತಿ ಸೋಲಿಸಿದವ್ರನ್ನ 3ನೇ ಸತಿ ಸೋಲ್ಸಕ್ ಆಗಲ್ವಾ? 3ನೇ ಸತಿಗೆ ಮುಕ್ತಾಯ ಮಾಡ್ತೀವಿ. ಈ ಸಲ ಕಪ್ ಹೊಡೆದಿವಿ. ಭ್ರಮೆ. ದಿಗ್ಭ್ರಮೆ. ಹೊಡಿಕೆ ನಾವು ಸೋಲ್ತೀವಿ ಅನ್ನೋ ದಿಗ್ಭ್ರಮೆ ನೀವಿರೋದು, ನಾವಲ್ಲ. ಅಕಸ್ಮಾತ್ ಸೋತೋಗ್ಬಿಟ್ರಿ ಅನ್ಕೊಳಪ್ಪ, ತಂದಿರೋ ಪಟಾಕಿ ಎಲ್ಲ ವೇಸ್ಟ್. ಇಲ್ಲ, ವೇಸ್ಟ್ ಆಗಲ್ಲ. ಯಾಕೆ? ಎಲ್ಲ ತಗೊಂಡ್ ನಿನ್ ಮುಕ್ಳೆಗೆ ಹಚ್ಬಿಡ್ತೀನಿ ಬೋಸುಡಿಕೆ ಇಕ್ಕಫನ್ನ. ಹಲೋ, ನಮ್ಮ ಹತ್ರ 5 ಕಪ್ ಐತೆ, 5 ಕಪ್ಪು. ಎಮ್ಮೈ ಹತ್ರನು 5 ಕಪ್ ಐತೆ, 5. ನೀವೆಲ್ಲ ಇಲ್ಲಿಗಲ್ ಆಗಿದ್ದೀರಾ ಕಣೋ, ನಾವು ಲೀಗಲ್ ಆಗಿದ್ದೀವಿ. ಅಂಪೈರ್ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ, ನಾವ್ 2 ವರ್ಷ ಬ್ಯಾನ್ ಆಗ್ಬಿಟ್ರೆ ಇಲ್ಲಿಗಲ್ಲ. ಹೋದ್ರಾಯ್ತು ಆದ್ರೆ ಸಾಮಾನ್ ಮುಟ್ ನೋಡ್ಕೊಂಡ್ರಂತೆ, ಹಂಗಾಯ್ತು ನಿನ್ ಕತೆ. ಮತ್ತೆ ಇನ್ನೇನ್ ಇಲ್ಲಿಗಲ್ಲು? ನೀವೇನ್ ಬಾರಿ ಇಲ್ಲಿಗಲ್ ಆಗಿದ್ಬಿಟ್ಟಿರೋದು? ಇಷ್ಟ ದಿವಸ ಕಪ್ಪು ಮೈನರ್ ಅಲ್ಲಿತ್ತು, ಇವಾಗ 18 ತುಂಬಿ ಮೇಜರ್ ಆಯ್ತು, ಅದಕ್ಕೆ ಎತ್ಕೊಂಡ್ಬಿಟ್ವಿ. 21 ಆಗ್ಲಿ ತಾಳು, ಮದ್ವೆ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ನೀನು ಎಮ್ಮ ಎಲ್ಲ ಬಂದ್ ಲಾಡು ತಿನ್ಕೊಂಡೋಗ್ರಿ ಮದ್ವೆಲಿ. ಮತ್ತೆ ಬಂದ್ವಿ ಫೇಸ್ ಟು ಫೇಸ್. ಏನ್ ಸಾಮಾನ್ ಫೇಸ್ ಟು ಫೇಸ್? ಗೆಲ್ಲೋ ಮ್ಯಾಚ್ ನ ಸೋತ್ ಕುತ್ಕೊಂಡಿದ್ವಿ ಇಬ್ರು. ನಿಮ್ಮವ್ರೇನೋ ಬೀಜ ಬೈಕ್ ಬರ್ಸ್ಬಿಟ್ಟು ಗೆಲ್ತಾರೆ ಅಂದ್ರೆ ಬೀಜ ಬೈಕ್ ಬರ್ಸ್ಬಿಟ್ಟು ಸೋತೋಗ್ಬಿಟ್ರು. ನಮ್ದೇನ ಬಿಡು, ಯಾವಾಗ 175 ಅಂತ ಅವಾಗ್ಲೇ ನಂಗೆ ಡೌಟ್ ಆಯ್ತು. ನಿಮ್ದು ಗೆಲ್ಲೋ ಮ್ಯಾಚ್ ನ ತುಬುಕ್ ಅಂತ ವಿಕೆಟ್ ಬಿಡಿಸ್ಕೊಂಡು ಸೋತೋಗಿದ್ರಲ್ಲ. ಅದ್ರಲ್ಲಿ ನಿಮ್ ಸಂಜು ಸ್ಯಾಮ್ಸಂಗ್ ಪ್ರೂವ್ ಮಾಡೇ ಬಿಟ್ಟ. ಏನ್ ನಾನ್ ದೇಶಕ್ಕೋಸ್ಕರ ಬೇಕಾದ್ರೆ ಚೆನ್ನಾಗ್ ಆಡ್ತೀನಿ, IPL ಬರೀ ತಲಾಗೋಸ್ಕರ ಮಾತ್ರ ಆಡೋದಂದ್ಬಿಟ್ಟು 7 ರನ್ ನೋಡ್ಬಿಟ್ಟೋದ. ನಮ್ ಬಿಡು, ನಿಮ್ ಜಿತೇಶ್ ಶರ್ಮಾ 20 ಬಾಲ್ಗೆ ಕುಡ್ಸಿದ್ದು. ಲಾಸ್ಟ್ ಓವರ್ ನಾಯಿ ಹೊಡ್ಸ್ಕೊಂಡು ಈ ತರ ಎಲ್ಲ ಸೋಲ್ಬಾರ್ದಾಗಿತ್ತು ಡೆಲ್ಲಿ ಮೇಲೆ ನೀವು. ಇರ್ಲಿ ಬಿಡು, ನಮ್ ಕನ್ನಡದವ್ರು KL ರಾಹುಲ್ ಅವರಲ್ಲಿ. ಅದು ಅಲ್ದೇ ಅವ್ರ ಬರ್ತಡೇ ಗಿಫ್ಟ್ ಕೊಟ್ವಿ ಅನ್ಕತ್ತೀವಿ. ಆದ್ರೂ ನಿಮ್ದೆಲ್ಲ ಏನ್ ಹೇಳಿ 175 ಎಲ್ಲ ಸ್ಕೋರ್ ಏನೋ, ನಿಮ್ಗೆ ಬಿಟ್ಬಿಟ್ಟಿದ್ರೆ ನಾವು ಗೆದ್ಬಿಡ್ತಿದ್ವಿ ನಿನ್ನೆ. ನಿಮ್ ಕಡೆ ಹುಡುಗಿರ್ ಇಲ್ವಾ? ಕಮ್ಮಿನ ತುಂಬಾ ಹುಡುಗಿರು. ಹುಡುಗಿರ ಅವರಲ್ಲ, ಯಾಕೆ? ಚೇರ್ ಗಲ್ಸಿಗಿಬ್ರು ಅಂಕಲ್ ನ ಕಳ್ಸಿದ್ರು, ಟಮಟೆ ಕೊಟ್ಬಿಟ್ಟು. ಅವ್ರು ಯಾವ್ದಾರ ಒಂದ್ 6-4 ಹೊಡೆದ್ರೆ ಸಾಕು, ಟ್ರಪಾ ಅಂತಿರ್ತಾರ ವಾನಂಬಾಡಿ. ನಮ್ದ್ ಬಿಡೋ, ನಿಮ್ದು ಪವರ್ ಪ್ಲೇ 3 ವಿಕೆಟ್ ತೆಗ್ಬಿಟ್ರಿ. ಕೈಗೆ ಬಂದಿತ್ತು ಬಾಯಿಗೆ ಬರ್ಲಿವಲ್ಲ ನಿಮ್ಗೆ. ನಮ್ದಾರೆ ಕೈಗೆ ಬಂದಿತ್ತು ಬಾಯಿಗೆ ಬರ್ಲಿಲ್ಲ. ನಿಮ್ದು ಬಾಯಿ ಒಳಗಡೆ ಇರೋ ತುತ್ನ ಕೈ ಹಾಕ್ಬಿಟ್ಟು ಕಿತ್ಕೊಂಡು ಹೋಗ್ರಲ್ಲ SRH ಅವರು. ಅಯ್ಯೋ ಅಣ್ಣ.